PUC ಪ್ರಥಮ ವರ್ಷದ ವಿದ್ಯಾರ್ಥಿಗಳೇ, ಇವತ್ತಿನ ದಿವಸ ನಾವು ನಮ್ಮ ಅರ್ಥಶಾಸ್ತ್ರದ B ವಿಭಾಗದಲ್ಲಿ ಬರುವಂಥ 3ನೇ ಅಧ್ಯಾಯದಲ್ಲಿ ಈ ಜಾಗತೀಕರಣ, ಉದಾರೀಕರಣ ಇವುಗಳನ್ನು ಕುರಿತು ಅಧ್ಯಯನ ಮಾಡೋಣ. ಉದಾರೀಕರಣ, ಖಾಸಗೀಕರಣ ಮತ್ತು ಜಾಗತೀಕರಣ ಇವುಗಳ ಒಂದು ಮೌಲ್ಯಮಾಪನವನ್ನು ನಾವು B ವಿಭಾಗದ 3ನೇ ಅಧ್ಯಾಯದಲ್ಲಿ ಮಾಡಬೇಕು. B ವಿಭಾಗದ ಬುಕ್ ಯಾವುದ್ರಿ ಅಂತಂದರೆ, ಪುಸ್ತಕ ಯಾವುದು ಅಂದರೆ ಭಾರತದ ಆರ್ಥಿಕ ಅಭಿವೃದ್ಧಿ. ಈ ಭಾರತದ ಆರ್ಥಿಕ ಅಭಿವೃದ್ಧಿಯಲ್ಲಿ ನಾವು ಉದಾರೀಕರಣ, ಖಾಸಗೀಕರಣ ಮತ್ತು ಜಾಗತೀಕರಣ ಇವುಗಳನ್ನು ಕುರಿತು ಇಂದಿನ ತರಗತಿಯಲ್ಲಿ ಅಧ್ಯಯನವನ್ನು ಮಾಡೋಣ. ನಾವು ಕಳೆದ ತರಗತಿಯಲ್ಲಿ ಉದಾರೀಕರಣ ಅಂದರೇನು, ಖಾಸಗೀಕರಣ ಅಂದರೇನು, ಜಾಗತೀಕರಣ ಅಂದರೇನು ಇವುಗಳನ್ನು ಕುರಿತು ಅಧ್ಯಯನ ಮಾಡಿದ್ದೇವೆ. ಮತ್ತು ಅವುಗಳನ್ನು ನಮ್ಮ ದೇಶದಲ್ಲಿ ಹೊಸ ಆರ್ಥಿಕ ನೀತಿಯನ್ನು ಯಾಕೆ ಜಾರಿಗೆ ತಂದರು ಅನ್ನೋದನ್ನು ಕೂಡ ನಾವು ನೋಡಿದ್ದೇವೆ. ಈಗ ನೋಡಿರಿ, ಭಾರತ ದೇಶ 1980ರವರೆಗೆ ಭಾರತದಲ್ಲಿ ಅತ್ಯಂತ ಹೀನಾಯವಾದಂಥ ಆರ್ಥಿಕ ಪರಿಸ್ಥಿತಿ ನಮ್ಮ ದೇಶದಲ್ಲಿತ್ತು ರೀ. ಹೀಗಾಗಿ ಭಾರತವನ್ನು ಅಭಿವೃದ್ಧಿ ಕಡೆಗೆ ಕೊಂಡೊಯ್ಯಬೇಕಾದ್ರೆ ನಾವು ಹಳೆಯ ಆರ್ಥಿಕ ನೀತಿಗಳನ್ನು ಬಿಟ್ಟು ಹೊಸ ಆರ್ಥಿಕ ನೀತಿಯನ್ನು ಜಾರಿಗೆ ತರಲೇಬೇಕಾಗಿತ್ತು. ಅದಕ್ಕಾಗಿ ನಾವು 1991ರಲ್ಲಿ ಭಾರತ ಹೊಸ ಆರ್ಥಿಕ ನೀತಿಯನ್ನು ಸ್ವೀಕರಿಸಿದೆ. ಯಾಕಂದರೆ 1980ರ ಸುಮಾರಿಗಂದರೆ ಭಾರತ ಆರ್ಥಿಕವಾಗಿ ತುಂಬ ಹಿಂದುಳಿಯಿತು. ಆರ್ಥಿಕ ಸಮಸ್ಯೆಗಳನ್ನು ಭೀಕರವಾಗಿ ಎದುರಿಸಬೇಕಾದಂಥ ಪ್ರಸಂಗ ನಮ್ಮ ದೇಶದಲ್ಲಿ ನಿರ್ಮಾಣ ಆಯಿತು ರೀ. ಯಾಕೆಂದರೆ ಭಾರತ ಬಾಹ್ಯ ಸಾಲಕ್ಕೆ ಸಂಬಂಧಿಸಿದಂತೆ ಆರ್ಥಿಕ ಬಿಕ್ಕಟ್ಟಿಗೆ ಸಿಲುಕಿಬಿಟ್ಟು ಭಾರತ ದೇಶದ ಆಂತರಿಕವಾಗಿ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೊರಗಿನ ರಾಷ್ಟ್ರಗಳಿಂದ, ಹೊರಗಿನ ಅಂತಾರಾಷ್ಟ್ರೀಯ ಹಣಕಾಸು ಸಂಸ್ಥೆಗಳಿಂದ ಸಾಲವನ್ನು ಪಡ್ಕೊಂಡಿತ್ತು. ಆನಂತರ ಸಾಮಾನ್ಯವಾಗಿ ನಮ್ಮ ದೇಶದಲ್ಲಿ ಪೆಟ್ರೋಲನ್ನು ಖರೀದಿ ಮಾಡೋದಕ್ಕೆ ನಮ್ಮ ದೇಶದಲ್ಲಿ ವಿದೇಶಿ ವಿನಿಮಯನೇ ಇರಲಿಲ್ಲ. ಭಾಳ ಕಡಿಮೆ ವಿದೇಶಿ ವಿನಿಮಯ ಇತ್ತು. ಎಷ್ಟು ವಿದೇಶಿ ವಿನಿಮಯ ಇತ್ತು ಅಂತಂದರೆ, ಭಾರತ ದೇಶಕ್ಕೆ ಪೆಟ್ರೋಲನ್ನು ಖರೀದಿ ಮಾಡುವಂಥ ವಿದೇಶಿ ವಿನಿಮಯ ಎಷ್ಟಿತ್ತು ಅಂದರೆ ಕೇವಲ ಅವ್ರು ಹೇಳ್ತಾರೆ 2 ವಾರಕ್ಕೆ ಸಾಕಾಗುವಷ್ಟು ಮಾತ್ರ ವಿದೇಶಿ ವಿನಿಮಯ ನಮ್ಮ ಹತ್ರ ಇತ್ತು ಅಂತ. ಈಗ ಆ ಜೊತೆಗೆ ನಮ್ಮ ದೇಶದಲ್ಲಿ ಸಾಮಾನ್ಯ ಬೆಲೆ ಏರಿಕೆಗಳು ಹೆಚ್ಚಾದವು ರೀ. ಆನಂತರ ಭಾರತ ದೇಶದ ಆರ್ಥಿಕ ಪರಿಸ್ಥಿತಿ ದಿನದಿಂದ ದಿನಕ್ಕೆ ಕಡಿಮೆ ಆಗ್ತಾ ಕುಸಿತ ಹೋಲಿಕಿತ್ತು. ಅದಕ್ಕಾಗಿ ನಾವೀಗ ಭಾರತವನ್ನು ಕುಸಿಯುತ್ತಿರುವಂಥ ಆರ್ಥಿಕ ವ್ಯವಸ್ಥೆಯಿಂದ ಅದನ್ನು ಮೇಲೆತ್ತಬೇಕಾದ್ರೆ ನಾವೇನು ಮಾಡಬೇಕಾಗಿತ್ತು ಅಂತಂದರೆ, ಭಾರತವನ್ನು ಹೊಸ ಆರ್ಥಿಕ ನೀತಿಯಿಂದ ಅದನ್ನು ಮತ್ತೆ ನಾವು ಪುನಃ ನಮ್ಮ ದೇಶದ ಅಭಿವೃದ್ಧಿಯನ್ನು ಕೈಗೊಳ್ಳಬಹುದು ಅನ್ನುವಂಥ ಯೋಚನೆಯಲ್ಲಿ ಬರ್ತಾಯಿದೆ. ಯಾಕೆಂದರೆ ನಮ್ಮ ದೇಶ ಹಣಕಾಸಿನ ಬಿಕ್ಕಟ್ಟು, ಆರ್ಥಿಕ ದಕ್ಷತೆ, ಆದಾಯಕ್ಕಿಂತ ವೆಚ್ಚ ಹೆಚ್ಚು, ಅಂತಾರಾಷ್ಟ್ರೀಯ ಹಣಕಾಸುಗಳ ಸಂಸ್ಥೆಗಳಿಂದ ಸಾಲ, ಸರ್ಕಾರದ ಆದಾಯ ಕಡಿಮೆ, ವೆಚ್ಚ ಹೆಚ್ಚು, ಇಂತಹ ಈ ಎಲ್ಲ ಸಮಸ್ಯೆಗಳು ನಮ್ಮ ದೇಶವನ್ನು ಕಾಡ್ತಾನೆ ಇದ್ದವು. ಅದಕ್ಕಾಗಿ ನಮ್ಮ ದೇಶವನ್ನು ಮೊದಲಿನಂತಹ ಬಿಗಿಯಾದ ಆರ್ಥಿಕ ಕ್ರಮಗಳನ್ನು ಅನುಸರಿಸುವುದರಿಂದ ನಾವು ನಮ್ಮ ದೇಶದ ಆರ್ಥಿಕ ಅಭಿವೃದ್ಧಿಯನ್ನು ಸಾಧಿಸುವುದು ಕಷ್ಟ ಅನ್ನುವಂಥದ್ದು ಬಂತು ರೀ. ಮತ್ತು ವಿದೇಶಿ ತಜ್ಞರು ಕೂಡ ಭಾರತಕ್ಕೆ ಸಲಹೆ ಮಾಡಿದರು, ಇನ್ಮೇಲೆ ನೀವು ಮೊದಲಿನ ಹಾಗೆ ಭಾಳ ಬಿಗಿಯಾದ ಆರ್ಥಿಕ ನೀತಿಯನ್ನು ಅನುಸರಿಸಿದರೆ ಕೈಗಾರಿಕೆಗಳ ಮೇಲೆ, ಉತ್ಪನ್ನಗಳ ಮೇಲೆ, ಕೈಗಾರಿಕೋದ್ಯಮಿಗಳ ಮೇಲೆ, ಕೈಗಾರಿಕಾ ಕಾನೂನುಗಳಲ್ಲಿ ಬಹಳ ಬಿಗಿಯಾದಂಥ ನಿಯಂತ್ರಣ ಅನುಸರಿಸಿದರೆ ಅಲ್ಲಿ ಕೈಗಾರಿಕೆಗಳು ಅಭಿವೃದ್ಧಿ ಹೊಂದುವುದು ತುಂಬ ಕಷ್ಟ ಅಂತ ಸಲಹೆಯನ್ನು ಕೊಡ್ತಾ ಇದ್ದಾರೆ ರೀ. ಅದಕ್ಕಾಗಿ ನಾವು ನಮ್ಮ ದೇಶದಲ್ಲಿ ಏನು ಮಾಡಿದ್ದೇವೆ ಅಂತಂದರೆ, ಉದಾರೀಕರಣವನ್ನು ಜಾರಿಗೆ ತರೋಣ. ಉದಾರೀಕರಣದ ಮೂಲಕ ನಮ್ಮ ದೇಶದ ಅಭಿವೃದ್ಧಿಯನ್ನು ಸಾಧಿಸ್ಬೋದು ಅನ್ನುವಂಥ ಯೋಚನೆ ನಮ್ಮ ದೇಶದ ಜನರಿಗೆ 1980ರಿಂದ 1990ರ ನಡುವಿನ ದಶಕದಲ್ಲಿ ಇದೊಂದು ಹೊಸವಾದಂಥ ಒಂದು ಯೋಚನೆ ನಮ್ಮ ದೇಶದಲ್ಲಿ ಆರಂಭ ಆಯಿತು. ಹೊಸ ಯೋಚನೆಗಳ ಹಿಂದೆ ದೇಶವನ್ನು ಯಾವ ರೀತಿಯಾಗಿ ನಾವು ಅಭಿವೃದ್ಧಿಗೊಳಿಸಬೇಕು ಅನ್ನುವಂಥ ಪ್ರಶ್ನೆಗಳನ್ನು ನಿವಾರಿಸ್ಕೊಳ್ಬೇಕಾಯಿತು. ಅದಕ್ಕಾಗಿ ನಾವೇನು ಮಾಡಿದ್ವಿ ಅಂದರೆ 1991ರಲ್ಲಿ ಹೊಸ ಆರ್ಥಿಕ ನೀತಿಯನ್ನು ಜಾರಿಗೆ ತಂದಿದ್ದೇವೆ. ವಿದ್ಯಾರ್ಥಿಗಳೇ, ಯಾವಾಗ ನಾವು ನಮ್ಮ ದೇಶದಲ್ಲಿ ಹೊಸ ಆರ್ಥಿಕ ನೀತಿಯನ್ನು ಜಾರಿಗೆ ತಂದಿದ್ದೇವೆ? 1991ರಲ್ಲಿ ಹೊಸ ಆರ್ಥಿಕ ನೀತಿಯನ್ನು ಜಾರಿಗೆ ತಂದಿದ್ದೆ. ಹೊಸ ಆರ್ಥಿಕ ನೀತಿಯ ಫಲವಾಗಿ ಮೊದಲೇದು ಯಾವುದ್ರಿ ಅಂತಂದರೆ ಉದಾರೀಕರಣ. ಮೊದಲೇದು ಯಾವುದ್ರಿ ಅಂತಂದರೆ ಉದಾರೀಕರಣ, ಲಿಬರಲೈಸೇಷನ್ ಅಂತ ಹೇಳ್ತೀವಿ. ಉದಾರೀಕರಣವನ್ನು ಮಾಡುವುದರ ಮೂಲಕ
ನಾವೇನು ಮಾಡ್ಬೋದು ಅಂತಂದರೆ ದೇಶದ ಆರ್ಥಿಕ ಅಭಿವೃದ್ಧಿಯನ್ನು ಸಾಧಿಸ್ಬೋದು ಅನ್ನುವಂಥ ಮೊದಲನೇ ನಮ್ಮ ಯೋಚನೆ. ಈಗ ನಾವು ನಮ್ಮ ಭಾರತ ದೇಶದಲ್ಲಿ 1991ರಲ್ಲಿ ಉದಾರೀಕರಣವನ್ನು ಜಾರಿಗೆ ತಂದಿದ್ದೇವೆ. ಹೊಸ ಆರ್ಥಿಕ ನೀತಿಯ ರೂಪದಲ್ಲಿ ಬಂದಿರೋದು ಯಾವುದು ಅಂತಂದರೆ ಉದಾರೀಕರಣ. ಉದಾರೀಕರಣ ಅಂದರೆ ಏನು? ಉದಾರೀಕರಣ ಅಂತಂದರೆ ವಿವಿಧ ಆರ್ಥಿಕ ವಲಯ ಅಥವಾ ವಿವಿಧ ಆರ್ಥಿಕ ಉತ್ಪಾದನಾ ಚಟುವಟಿಕೆಗಳನ್ನು ನಿಯಂತ್ರಣಗಳಿಂದ ಮುಕ್ತಗೊಳಿಸುವುದಕ್ಕೆ ಉದಾರೀಕರಣವೆಂದು ಕರೆಯುತ್ತಾರೆ. ನೋಡಿರಿ, ಉದಾರೀಕರಣ ಅಂದರೆ ಏನು? ವಿವಿಧ ಆರ್ಥಿಕ ವಲಯ ಅಥವಾ ವಿವಿಧ ಆರ್ಥಿಕ ಚಟುವಟಿಕೆಗಳನ್ನು ನಿಯಂತ್ರಣಗಳಿಂದ ಮುಕ್ತಗೊಳಿಸುವುದು ಅಂತ. ಅಂದರೆ ನಾವು ನಮ್ಮ ದೇಶದಲ್ಲಿ ನಮ್ಮ ಕೈಗಾರಿಕಾ ಚಟುವಟಿಕೆಗಳು, ವ್ಯಾಪಾರಿ ಚಟುವಟಿಕೆಗಳು ಇವೆಲ್ಲ ಏನಾಗಿದ್ರು ಅಂದರೆ ಸರ್ಕಾರದ ಹಿಡಿತದಲ್ಲಿದ್ದು. ಅಂದರೆ ನಾವೊಂದು ಕೈಗಾರಿಕೆನ ಆರಂಭಿಸಬೇಕಾದ್ರೆ ಸರ್ಕಾರದ ಅನುಮತಿ ಬೇಕು, ಶಾಲೆಯನ್ನು ಆರಂಭಿಸಬೇಕಾದ್ರೆ ಸರ್ಕಾರದ ಅನುಮತಿ ಬೇಕು, ಹೋಟೆಲ್ ಆರಂಭಿಸಬೇಕಾದ್ರೆ ಸರ್ಕಾರದ ಅನುಮತಿ ಬೇಕು. ನೋಡಿರಿ, ನೀವೇನೋ ಸಣ್ಣ ಕೈಗಾರಿಕೆ ಮಾಡಿರಿ, ದೊಡ್ಡ ಕೈಗಾರಿಕೆಗಳನ್ನು ಮಾಡಿರಿ, ಮಧ್ಯಮ ಕೈಗಾರಿಕೆಗಳನ್ನ ಮಾಡಿರಿ, ಒಂದು ಸಣ್ಣ ವ್ಯಾಪಾರ ಮಾಡಿರಿ, ದೊಡ್ಡ ವ್ಯಾಪಾರ ಮಾಡಿರಿ, ಏನೇ ಮಾಡಬೇಕಾದ್ರೂ ಕೂಡ ಸರ್ಕಾರದ ಅನುಮತಿ ಬೇಕು. ಬಹುಶಃ ಸರ್ಕಾರದ ಅನುಮತಿ ಯಾವುದಕ್ಕೆ ಬೇಡಾಗಿತ್ತಪ್ಪ ಅಂತಂದರೆ ಉಸಿರಾಡಿಸೋಕ್ಕೆ ಒಂದೇ ಸರ್ಕಾರದ ಅನುಮತಿ ಇರಲಿಲ್ಲ. ಏನೇ ಮಾಡಬೇಕಾದ್ರೂ ಕೂಡ ಸರ್ಕಾರದ ಅನುಮತಿ ಆಗಿತ್ತು. ಅಂದರೆ ಇದು ಪರ್ಮಿಟ್ ರಾಜ್ಯ ಅಂತ ಆಗಿಬಿಟ್ಟಿತ್ತು. ನಾವು ಏನೇ ಮಾಡಬೇಕಾದ್ರೂ ಸ್ವಾತಂತ್ರ್ಯನೇ ಇಲ್ಲ. ಏನೇ ಮಾಡಬೇಕಾದ್ರೂ ಸರ್ಕಾರದ ಅನುಮತಿ ತೊಗೋಬೇಕು, ಗೌರ್ಮೆಂಟ್ ಪರ್ಮಿಷನ್ ತೊಗೋಬೇಕು. ಹೀಗಾಗಿ ಸರ್ಕಾರದ ಅನುಮತಿ ಕೊಡೋದು ತುಂಬ ಕಷ್ಟ. ಅದೇನೋ ದೊಡ್ಡ ಪ್ರಭಾವಶಾಲಿಗಳಿಗೆ ಮಾತ್ರ ಸಾಧ್ಯ ಆಗ್ತಾಯಿತ್ತು. ಸಾಮಾನ್ಯರಿಗೆ ಇದು ಸಾಧ್ಯನೇ ಆಗ್ತಿರಲಿಲ್ಲ. ಹೀಗಾಗಿ ಅನೇಕ ಜನ ಉದ್ಯೋಗ ಮಾಡೋದು ಕಡಿಮೆ ಆಯಿತು, ಕೈಗಾರಿಕೆಗಳು ಆರಂಭಿಸೋದು ಕಡಿಮೆ ಆಯಿತು, ಉತ್ಪಾದನಾ ಚಟುವಟಿಕೆಯನ್ನು ಆರಂಭಿಸುವುದು ಕಡಿಮೆ ಆಯಿತು. ಹೀಗಾಗಿ ದೇಶದ ಉತ್ಪಾದನೆ, ಉದ್ಯೋಗಗಳ ಪ್ರಮಾಣ ಏನಾಯಿತು ಅಂದರೆ ಕಡಿಮೆ ಆಯಿತು. ಹೀಗೆ ಮಾಡ್ತಾ ಹೋದರೆ ಪ್ರತಿಯೊಂದಕ್ಕೂ ಕೂಡ ಸರ್ಕಾರದ ಅನುಮತಿ ಅಂತ ನಾವು ಕೇಳ್ತಾ ಹೋದರೆ ನಾವು ಏನನ್ನೇ ಉತ್ಪಾದನೆ ಮಾಡಲಿಕ್ಕೆ ಆಗೋದಿಲ್ಲ ಅನ್ನೋ ದೃಷ್ಟಿಯಿಂದ ಸರ್ಕಾರ ಏನು ಮಾಡ್ತು ಅಂದರೆ ಕೆಲವೊಂದು ಕೈಗಾರಿಕೆಗಳನ್ನು ಮುಕ್ತಗೊಳಿಸಬೇಕು ಅಂತ. ಮುಕ್ತಗೊಳಿಸ್ತು ಯಾರಿಂದ? ಸರ್ಕಾರದ ಹಿಡಿತದಿಂದ. ಅದಕ್ಕಾಗಿಯೇ ಉದಾರೀಕರಣವೆಂದರೇನು ಅಂತಂದರೆ ವಿವಿಧ ಆರ್ಥಿಕ ವಲಯ ಅಥವಾ ವಿವಿಧ ಆರ್ಥಿಕ ಉತ್ಪಾದನಾ ಚಟುವಟಿಕೆಗಳನ್ನು ನಿಯಂತ್ರಣಗಳಿಂದ ಮುಕ್ತಗೊಳಿಸುವುದೇ ಉದಾರೀಕರಣ ಅಂತ ನಾವು ಅದನ್ನು ಹೇಳ್ತೀವಿ. ಇಲ್ಲಿ ನೋಡ್ರಿ, ಹೌದು, ಉದಾರೀಕರಣ ಅಂದರೆ ನಮ್ಮ ವಿವಿಧ ಕೈಗಾರಿಕಾ ಚಟುವಟಿಕೆಗಳನ್ನು, ವ್ಯಾಪಾರಿ ಚಟುವಟಿಕೆಗಳನ್ನು, ಉತ್ಪಾದನಾ ಚಟುವಟಿಕೆಗಳನ್ನು ಇವುಗಳನ್ನು ಸರ್ಕಾರದ ಹಿಡಿತದಿಂದ ಸಾಧ್ಯವಾದಷ್ಟು ಸರ್ಕಾರ ಅವುಗಳನ್ನ ಏನು ಮಾಡಬೇಕಂದ್ರೆ ಮುಕ್ತಗೊಳಿಸ್ಬಿಡ್ಬೇಕು. ನೀವು ಕೈಗಾರಿಕೆಯಲ್ಲಿ ನೀವೇ ಮಾಡಿರಿ, ನೀವು ಸರ್ಕಾರ ಅನುಮತಿ ತೊಗೋಬೇಡ್ರಿ, ಯಾರಿಗೆ ಸಾಮರ್ಥ್ಯ ಇದೆಯೋ ಅವರು ಉತ್ಪಾದನೆಯನ್ನು ಕೈಗೊಡ್ರಿ ಅಂತ ಸರ್ಕಾರ ಇಲ್ಲಿ ಹೇಳಬೇಕಾದಂಥ ಪರಿಸ್ಥಿತಿ ಬಂತು. ಹೀಗಾಗಿ ಕೊನೆಯದಾಗಿ ಸರ್ಕಾರ 1991ರಲ್ಲಿ ಉದಾರೀಕರಣ ನೀತಿಯನ್ನು ಅನುಸರಿಸಿತು. ಉದಾರೀಕರಣ ನೀತಿಯಿಂದಾಗಿ ನಾವೀಗ ಭಾಳ ಮುಕ್ತವಾಗಿ ಕೈಗಾರಿಕೆಗಳನ್ನ ಆರಂಭಿಸ್ಬೋದು, ವ್ಯಾಪಾರಿ ಚಟುವಟಿಕೆಗಳನ್ನ ಆರಂಭಿಸ್ಬೋದು, ಉತ್ಪಾದನಾ ಚಟುವಟಿಕೆಗಳನ್ನ ಆರಂಭಿಸ್ಬೋದು, ವಾಣಿಜ್ಯ ಚಟುವಟಿಕೆಗಳನ್ನ ಆರಂಭಿಸ್ಬೋದು. ಹೀಗೆ ಹಲವಾರು ಉತ್ಪಾದನಾ ಚಟುವಟಿಕೆಗಳನ್ನು ನಾವು ಸರ್ಕಾರದ ಬಿಗಿ ನಿಯಂತ್ರಣಗಳಿಂದ ಸಡಿಲವಾದ ನೀತಿಯಲ್ಲಿ ಮುಕ್ತವಾದಂಥ ವಾತಾವರಣದಲ್ಲಿ ನಾವೀಗ ಕೈಗಾರಿಕೆಗಳು ಆರಂಭಿಸಲಿಕ್ಕೆ ಪ್ರಜೆಗಳಿಗೆ ಸ್ವಾತಂತ್ರ್ಯ ಸಿಕ್ತು, ವ್ಯಾಪಾರ ಮಾಡೋದಕ್ಕೆ ಸ್ವಾತಂತ್ರ್ಯ ಸಿಕ್ತು, ಉತ್ಪಾದನೆ ಕೈಗೊಳ್ಳೋದಕ್ಕೆ ಸ್ವಾತಂತ್ರ್ಯ ಸಿಕ್ತು, ಇನ್ನಿತರ ಉತ್ಪಾದನಾ ಚಟುವಟಿಕೆಗಳನ್ನು ಆರಂಭಿಸೋದಕ್ಕೆ ಸ್ವಾತಂತ್ರ್ಯ ಸಿಕ್ತು. ಹೀಗಾಗಿ ನಮಗೆ ಸ್ವಾತಂತ್ರ್ಯ ಸಿಕ್ತು. ಇದರಿಂದ ನಮ್ಮ ದೇಶದಲ್ಲಿ ಕೈಗಾರಿಕಾ ಉತ್ಪನ್ನಗಳ ಪ್ರಗತಿ ಅಥವಾ ಕೈಗಾರಿಕೆಗಳ ವೇಗ, ಕೈಗಾರಿಕೆಗಳ ಸ್ಥಾಪನೆಯ ವೇಗ ಇದೆಲ್ಲ ಏನಾಯ್ತು ಅಂತಂದರೆ ಹೆಚ್ಚಾಗ್ತಾ ಹೋಗ್ತು. ಹಾಗಾಗಿ ನಾವು ಏನು ಮಾಡಿದ್ವಿ ಅಂತಂದರೆ ಅದರ ಅಡಿಯಲ್ಲಿ ಹಣಕಾಸು ವಲಯ, ತೆರಿಗೆ ಸುಧಾರಣೆ, ವಿದೇಶಿ ವಿನಿಮಯ ಮಾರುಕಟ್ಟೆಯಲ್ಲಿ ಸುಧಾರಣೆ, ವ್ಯಾಪಾರದ ಹೂಡಿಕೆಯಲ್ಲಿ ಸುಧಾರಣೆ, ಹೀಗೆ ಹಲವಾರು ಸುಧಾರಣೆಗಳನ್ನು ನಾವೇನು ಮಾಡಿದ್ವಿ ಅಂದರೆ ನಮ್ಮ ದೇಶದಲ್ಲಿ ಆರಂಭವನ್ನು ಮಾಡಿದ್ವಿ. ಅವುಗಳಲ್ಲಿ ಮೊದಲೇದು ಯಾವುದ್ರಿ ಅಂತಂದರೆ ಉದಾರೀಕರಣದ ಅಡಿಯಲ್ಲಿ ಮೊದಲೇದು ಯಾವುದ್ರಿ ಅಂತಂದರೆ ಕೈಗಾರಿಕಾ ವಲಯದ ಅನಿರ್ಬಂಧೀಕರಣ ಅಂತ. ನೋಡಿರಿ, ಕೈಗಾರಿಕಾ ವಲಯದ ಅನಿರ್ಬಂಧೀಕರಣ, ನಿಯಂತ್ರಣದಿಂದ ಮುಕ್ತತೆ. ನಮ್ಮ ದೇಶದ ಕೈಗಾರಿಕೆಗಳನ್ನು ಸ್ಥಾಪಿಸೋದನ್ನು ನಾವೇನು ಮಾಡ್ತಾಯಿದ್ದೀವಿ ಅಂತಂದರೆ ನಿಯಂತ್ರಣಗಳಿಂದ ಮುಕ್ತ ಮಾಡ್ತಾಯಿದ್ದೀವಿ. ನಮ್ಮ ಕೈಗಾರಿಕೆಗಳನ್ನು ಸ್ಥಾಪಿಸೋದಕ್ಕೆ ನಿಯಂತ್ರಣಗಳಿಂದ ಕೈಗಾರಿಕೆಗಳನ್ನು ಮುಕ್ತವಾಗಿಸುವುದು. ಇಲ್ಲಿವರೆಗೆ ಸರ್ಕಾರದ ಹಿಡಿತದಲ್ಲಿ, ಸರ್ಕಾರದ ಬಿಗಿಯಾದ ನಿಯಂತ್ರಣದಲ್ಲಿ ಕೈಗಾರಿಕೆ ಸ್ಥಾಪಿಸೋದಕ್ಕೆ ಪರ್ಮಿಷನ್ ಬೇಕಾಗಿತ್ತು. ಏನು ಮಾಡೋದಕ್ಕೆ ಹೋದರೂ ಪರ್ಮಿಷನ್ ಬೇಕು.
ಈಗ ಹಾಗಿಲ್ಲ. ಕೈಗಾರಿಕೆಗಳನ್ನು ಯಾರಿಗೆ ಕೈಗಾರಿಕೆಗಳನ್ನು ಸ್ಥಾಪಿಸೋದಕ್ಕೆ ಸಾಮರ್ಥ್ಯ ಇದೆಯೋ, ಶಕ್ತಿ ಇದೆಯೋ ಅಂಥವರೆಲ್ಲ ಏನು ಮಾಡ್ಬೋದು ಅಂತಂದರೆ ಕೈಗಾರಿಕೆಗಳನ್ನು ಆರಂಭಿಸ್ಬೋದು ಅಂತ ಹೇಳಿದರು. ಅದೇ ಕೈಗಾರಿಕಾ ವಲಯದ ಅನಿರ್ಬಂಧೀಕರಣ, ನಿಯಂತ್ರಣ ಮುಕ್ತತೆ. ನೋಡಿ, ಡಿರೆಗ್ಯುಲೇಷನ್ ಆಫ್ ಇಂಡಸ್ಟ್ರಿಯಲ್ ಸೆಕ್ಟರ್. ಇಂಡಸ್ಟ್ರಿ ಸೆಕ್ಟ್ರನ್ನು ನಾವೀಗ ಮುಕ್ತ ಮಾಡ್ತಾ ಇದ್ದೀವಿ. ಹಾಗಾದರೆ ನಾವು ಅವುಗಳನ್ನು ಹೇಗೆ ಮುಕ್ತ ಮಾಡಿದ್ದೀವಿ ಅಂತಂದರೆ, ಮೊದಲನೇದಾಗಿ ನಮ್ಮ ದೇಶದಲ್ಲಿ ಕೈಗಾರಿಕಾ ಪರವಾನಗಿ ಅಡಿಯಲ್ಲಿ ಪ್ರತಿಯೊಬ್ಬ ಉದ್ಯಮಿ ಒಂದು ಉದ್ಯಮ ಘಟಕವನ್ನು ಸ್ಥಾಪಿಸಲು, ಮುಚ್ಚಲು ಅಥವಾ ಉತ್ಪಾದಿಸಲು, ಸರಕುಗಳನ್ನು ನೋಡಿ ಸಾಗಿಸಲು ಪ್ರತಿಯೊಂದಕ್ಕೆ ಏನು ಬೇಕಾಗಿತ್ತು ರೀ ಅಂದರೆ ಇಲ್ಲಿ ಅವನಿಗೆ ಅನುಮತಿ ಬೇಕಾಗಿತ್ತು. ಆದರೆ ಈಗ ಅಂಥ ಅನುಮತಿ ಪಡೆಯುವ ಅವಶ್ಯಕತೆ ಇಲ್ಲ ಅಂತ ಹೇಳಿದರು. ಹಲವು ಕೈಗಾರಿಕೆಗಳ ಸ್ಥಾಪನೆಯಲ್ಲಿ ಖಾಸಗಿ ವಲಯಕ್ಕೆ ಅವಕಾಶವೇ ಇರಲಿಲ್ಲ. ಕೆಲವು ಕೈಗಾರಿಕೆಗಳನ್ನು ತೆಗೆಯೋದಕ್ಕೆ ಖಾಸಗಿಯವರಿಗೆ ಅವಕಾಶ ಇರಲಿಲ್ಲ, ಖಾಸಗಿಯವರಿಗೆ ಅನುಮತಿಯೂ ಇರಲಿಲ್ಲ. ಅದನ್ನೇನಿದ್ರು ಸರ್ಕಾರವೇ ಆರಂಭಿಸಬೇಕು ಅಂತ ಇತ್ತು. ಮತ್ತೊಂದು ಹೇಳಬೇಕ್ರಿ ಅಂತಂದರೆ, ಕೆಲವು ಸರಕುಗಳನ್ನು ಕೇವಲ ಸಣ್ಣ ಕೈಗಾರಿಕೆಯಲ್ಲಿ ಮಾತ್ರ ಉತ್ಪಾದನೆ ಮಾಡಬೇಕು, ಅವುಗಳನ್ನು ದೊಡ್ಡ ಕೈಗಾರಿಕೆಯಲ್ಲಿ ಉತ್ಪಾದಿಸೋ ಹಾಗಿಲ್ಲ ಅಂತ ಹೇಳ್ತಿದ್ರು. ಮತ್ತೊಂದು ಹೇಳಬೇಕ್ರಿ ಅಂದರೆ, ಕೆಲವು ಆಯ್ದ ಕೈಗಾರಿಕಾ ಉತ್ಪನ್ನಗಳಿಗೆ ಬೆಲೆ ನಿರ್ಧಾರ ಮತ್ತು ವಿತರಣೆಯ ಮೇಲೆ ಸರ್ಕಾರದ ಹಿಡಿತ ಇತ್ತು. ಕೆಲವು ವಸ್ತುಗಳನ್ನು ಉತ್ಪಾದನೆ ಮಾಡೋದಕ್ಕೆ, ಅವುಗಳನ್ನು ವಿತರಣೆ ಮಾಡೋದಕ್ಕೆ, ಅವುಗಳ ಬೆಲೆಯನ್ನು ನಿರ್ಧಾರ ಮಾಡೋದಕ್ಕೆ ಯಾರಿಗೂ ಹಕ್ಕ ಇರಲಿಲ್ಲ. ಖಾಸಗಿಯವರು ನಾವು ಉತ್ಪಾದನೆ ಮಾಡ್ಬೋದು, ನನ್ನ ವಸ್ತುಗಳನ್ನ ನಾವು ಉತ್ಪಾದನೆ ಮಾಡ್ಬೋದು, ಆದರೆ ನನ್ನ ವಸ್ತುಗಳಿಗೆ ಬೆಲೆ ನಿರ್ಧಾರ ಮಾಡೋದು ನನಗೆ ಹಕ್ಕಿರಲಿಲ್ಲ. ಹೀಗಾಗಿ ನಮ್ಮ ದೇಶದಲ್ಲಿ ಏನಾಯಿತು ಅಂದರೆ ಹಿಂದುಳಿದಿತ್ತು. ಅದಕ್ಕೆ 1991ರಲ್ಲಿ ಹೊಸ ಕೈಗಾರಿಕಾ ನೀತಿಯನ್ನು ಜಾರಿಗೆ ತಂದಿದ್ದೇವೆ. ಅದು ಉದಾರೀಕರಣ. ಉದಾರೀಕರಣದಲ್ಲಿ ಏನೇನು ಬದಲಾವಣೆಗಳು ನಾವು ಮಾಡಿದ್ದೇವೆ ಅಂತ ನಾವಿಲ್ಲಿ ನೋಡ್ಬೋದು. ಮೊದಲಾಗಿ ಹೇಳಬೇಕಂದ್ರೆ ಇಲ್ಲಿ ನೋಡಿ, ಉದಾರೀಕರಣದ ಅಡಿಯಲ್ಲಿ ಏನು ಬದಲಾವಣೆಗಳನ್ನು ಮಾಡಿದ್ದಾರೆ ನಮ್ಮ ದೇಶದಲ್ಲಿ. ಏನು ಬದಲಾವಣೆ ಮಾಡಿದ್ದಾರೆ ಅಂದರೆ, ಕೆಲವು ಉತ್ಪನ್ನಗಳಾದಂಥ ಮದ್ಯಪಾನ, ಸಿಗರೇಟು, ವಿದ್ಯುತ್ ಉತ್ಪಾದನೆ, ಬಾಹ್ಯಾಕಾಶ ಅಥವಾ ವಿದ್ಯುತ್ ಸರಕುಗಳ ಉತ್ಪಾದನೆ, ಬಾಹ್ಯಾಕಾಶಕ್ಕೆ ಸಂಬಂಧಪಟ್ಟಂಥ ಸರಕುಗಳ ಉತ್ಪಾದನೆ, ಡ್ರಗ್ಸ್ ಮತ್ತು ಔಷಧಿಗಳ ತಯಾರಿಕೆ, ಇವುಗಳನ್ನು ಹೊರತುಪಡಿಸಿ ಇನ್ನುಳಿದ ಎಲ್ಲ ಉತ್ಪಾದನೆಗಳನ್ನು ಖಾಸಗಿಯವರು ಮಾಡ್ಬೋದು ಅಂತ ಇಲ್ಲಿ ಹೇಳಿದರು. ಇದು ಉದಾರೀಕರಣದಿಂದ ಹೊರಗೆ ಬಂದಿರತಕ್ಕಂಥ ಅದ್ಭುತವಾದಂಥ ಒಂದು ಮುಕ್ತತೆ. ಯಾಕೆಂದರೆ ಸರ್ಕಾರ ಎಲ್ಲವನ್ನೂ ಸರ್ಕಾರನೇ ಅನುಮತಿಯಲ್ಲಿ ಇರ್ತಾ ಇತ್ತು. ಈಗ ಯಾವುಗಳನ್ನು ಹೊರತುಪಡಿಸಿ ಖಾಸಗಿಯವರು ಮಾಡ್ಬೋದು ಅಂತಂದರೆ ನೋಡಿರಿ, ಮದ್ಯಪಾನದ ಉತ್ಪನ್ನಗಳನ್ನು, ಸಿಗರೇಟ್ ಉತ್ಪನ್ನಗಳನ್ನು, ಅಪಾಯಕಾರಿ ರಾಸಾಯನಿಕ ಉತ್ಪನ್ನಗಳನ್ನು, ಕೈಗಾರಿಕಾ ಸ್ಫೋಟಕಗಳು, ವಿದ್ಯುನ್ಮಾನ ಸರಕುಗಳು ಮತ್ತು ಕೈಗಾರಿಕಾ ಸ್ಫೋಟಕಗಳು ಹಾಗೂ ಡ್ರಗ್ಸ್ ಮತ್ತು ಔಷಧಗಳು. ಡ್ರಗ್ಸ್, ಔಷಧ, ವಿದ್ಯುನ್ಮಾನದ ಕೈಗಾರಿಕಾ ವಸ್ತುಗಳು, ಕೈಗಾರಿಕಾ ಸ್ಫೋಟಕಗಳು ಮತ್ತು ಕೈಗಾರಿಕಾ ಸ್ಫೋಟಕಗಳು, ಅಪಾಯಕಾರಿ ರಾಸಾಯನಿಕಗಳು, ಇವುಗಳನ್ನು ಹೊರತುಪಡಿಸಿ ಇನ್ನುಳಿದ ಎಲ್ಲ ಕೈಗಾರಿಕೆಗಳನ್ನು ಸರ್ಕಾರದ ಅನುಮತಿ ಇಲ್ಲದೆ ನಾವು ಅಂದರೆ ಖಾಸಗಿಯವರು ಆರಂಭಿಸ್ಬೋದು ಅಂತ ನಾವು ಅದನ್ನು ಹೇಳ್ತೇವೆ ಅನ್ನುವಂಥ ಒಂದು ಹೊಸದಾದಂಥ ಒಂದು ಅನುಕೂಲತೆಯನ್ನು ನಾವೇನು ಮಾಡಿದೀವಿ ಅಂದರೆ ಈ ಉದಾರೀಕರಣದಲ್ಲಿ ಮಾಡಿದ್ದೀವಿ. ಮತ್ತೊಂದನ್ನು ಏನು ಮಾಡಿದೀವಿ ರೀ ಅಂತಂದರೆ, ಪ್ರಸ್ತುತ ಸಾರ್ವಜನಿಕ ವಲಯಕ್ಕೆ ಮೀಸಲಾಗಿರುವಂಥ ಕೈಗಾರಿಕೆಗಳಂತಂದರೆ ರಕ್ಷಣಾ ಉಪಕರಣಗಳ ತಯಾರಿಕೆ, ಅಣುಶಕ್ತಿ ಉತ್ಪಾದನಾ ತಯಾರಿಕೆ, ರೈಲು ಸಾರಿಗೆ, ಸಣ್ಣ ಕೈಗಾರಿಕೆ ಉತ್ಪಾದಿಸಿದಂಥ ಹಲವು ಸರಕುಗಳ ಮೀಸಲಾತಿಯನ್ನು ಈಗ ತೆಗೆದುಹಾಕಲಾಗಿದೆ. ನೋಡಿ, ಮೀಸಲಾತಿ ಕೈಗಾರಿಕೆಗಳಂತಂದರೆ ರಕ್ಷಣಾ ಉಪಕರಣ ತಯಾರು ಮಾಡ್ತಕ್ಕಂಥದ್ದು, ಅಣುಶಕ್ತಿ ಉತ್ಪಾದನೆ ಮಾಡುವಂಥದ್ದು, ರೈಲು ಸಾರಿಗೆ ನಡೆಸುವಂಥದ್ದು, ಸಣ್ಣ ಕೈಗಾರಿಕೆಗಳು ಉತ್ಪಾದಿಸಿರ್ತಕ್ಕಂಥ ಸರಕುಗಳಿಗೆ ನಾವು ಮೀಸಲಾತಿಯನ್ನು ಹಾಕಿದ್ದೀವಿ ಮೊದಲೇ. ಈಗ ಮೀಸಲಾತಿಯನ್ನು ಏನು ಮಾಡಿದರು ಅಂದರೆ ತೆಗೆದು ಹಾಕಿಬಿಟ್ಟು ಹಲವು ಕೈಗಾರಿಕೆಗಳಲ್ಲಿ ಬೆಲೆ ನಿರ್ಧಾರವನ್ನು ಮಾರುಕಟ್ಟೆಗೆ ಬಿಡಲಾಯಿತು. ಕೆಲವು ವಸ್ತುಗಳ ಬೆಲೆಯನ್ನು ಮತ್ತು ಸರ್ಕಾರ ನಿರ್ಧಾರ ಮಾಡ್ತಾಯಿತ್ತು. ಈಗ ಆ ಸರಕುಗಳ ಬೆಲೆಯನ್ನು ಯಾರು ನಿರ್ಧಾರ ಮಾಡಬೇಕು ಅಂತಂದರೆ ಮಾರುಕಟ್ಟೆಗೆ ಬಿಡಲಾಯಿತು. ಅಂದರೆ ಬೇಡಿಕೆ ಮತ್ತು ಪೂರೈಕೆ ಶಕ್ತಿಗಳಿಂದ ಬೆಲೆ ತನ್ನಿಂದ ತಾನೇ ಅದೇನಾಗಬೇಕ್ರಿ ಅಂದರೆ ನಿರ್ಧಾರವನ್ನು ಆಗಬೇಕು ಅನ್ನುವಂಥದ್ದು. ಅಂದ್ರೆ ಯಾವುದೇ ಒಂದು ವಸ್ತುವಿನ ಬೆಲೆ ಹೆಚ್ಚಾಗ್ಬೋದು, ಕಡಿಮೆ ಆಗ್ಬೋದು. ಯಾವುದರಿಂದ? ಅದರ ಬೇಡಿಕೆ ಮತ್ತು ಪೂರೈಕೆ. ಭಾಳಷ್ಟು ಜನ ಅದರ ಬೇಡಿಕೆಯನ್ನು ಮಾಡ್ಕೊಂಡಿದ್ರು ಅಂತಂದರೆ
ಅವಾಗ ಅದೇನಾಗ್ತದೆ, ಅದರ ಬೆಲೆ ಹೆಚ್ಚಾಗ್ತದೆ. ಅಥವಾ ಅದರ ಪೂರೈಕೆ ಹೆಚ್ಚಾಯಿತು ಅಂದರೆ ಬೆಲೆ ಏನಾಗ್ಬೋದು ರೀ, ಕಡಿಮೆ ಆಗ್ಬೋದು. ಹೀಗೆ ಪೂರೈಕೆ ಪ್ರಮಾಣ, ಬೇಡಿಕೆ ಪ್ರಮಾಣಗಳಿಂದ ಆ ಸರಕುಗಳ ಬೆಲೆ ತಾನೇ ಮಾರುಕಟ್ಟೆಯಲ್ಲಿ ಬದಲಾವಣೆ ಆಗಲಿ ಅಂತ ಆ ವಸ್ತುಗಳ ಬೆಲೆಯ ನಿರ್ಧಾರವನ್ನು ನಾವು ಯಾರಿಗೆ ಬಿಟ್ಟುಕೊಟ್ಟಿವಿ ಅಂತಂದರೆ ಮಾರುಕಟ್ಟೆಗೆ ಬಿಟ್ಟುಕೊಟ್ಬಿಟ್ಟಿವಿ. ಇಂಥ ಒಂದು ಒಳ್ಳೆಯ ಉದಾರೀಕರಣದ ವಿಚಾರಗಳನ್ನು ನಮ್ಮ ದೇಶದಲ್ಲಿ ಅಳವಡಿಸಲಾಯಿತು. ಈ ಇಲ್ಲಿ ಉದಾರೀಕರಣದ ಅಡಿಯಲ್ಲಿ ಮತ್ತೊಂದು ಹೊಸ ಬದಲಾವಣೆಯನ್ನು ನಮ್ಮ ದೇಶದಲ್ಲಿ ಮಾಡಿದ್ದಾರೆ. ಅದು ಯಾವುದ್ರಿ ಅಂದರೆ, ಎರಡನೇದು ಹಣಕಾಸು ವಲಯದ ಸುಧಾರಣೆಗಳು. ಹಣಕಾಸು ವಲಯದ ಸುಧಾರಣೆಯಲ್ಲಿ ಕೂಡ ನಾವೇನು ಮಾಡೀವಿ ಅಂತಂದರೆ ಅನೇಕ ಸುಧಾರಣೆಗಳನ್ನು, ಅನೇಕ ಉದಾರೀಕರಣವನ್ನು ಮಾಡಿದ್ದೇವೆ. ಯಾವ ವಿಷಯದಲ್ಲಿ ನಾವು ನೋಡ್ರಿ ಉದಾರೀಕರಣ ಮಾಡಿದ್ದೇವೆ ಅಂದರೆ, ಹಣಕಾಸು ವಲಯದ ಸುಧಾರಣೆಗಳಲ್ಲಿಯೂ ಸಹಿತ ನಾವೇನು ಮಾಡಿದ್ದೇವೆ ಅಂತಂದರೆ ಉದಾರೀಕರಣವನ್ನು ಮಾಡಿದ್ದೇವೆ. ನೋಡ್ರಿ, ಉದಾರೀಕರಣವನ್ನು ಮಾಡಿದ್ದೇವೆ. ಹಾಗಾದರೆ ಹಣಕಾಸು ವಲಯದ ಸುಧಾರಣೆಗಳನ್ನು ಏನು ಮಾಡಿದ್ದೀವಿ ನಾವು? ಉದಾರೀಕರಣದ ಅಡಿಯಲ್ಲಿ ಯಾವ ಯಾವ ಹಣಕಾಸು ವಲಯದ ಸುಧಾರಣೆಗಳನ್ನು ನಾವು ಮಾಡಿದ್ದೇವೆ, ಕಂಡುಕೊಂಡಿದ್ದೇವೆ, ಆ ಸುಧಾರಣೆಗಳು ನಮ್ಮ ದೇಶಕ್ಕೆ ಎಂಥ ಒಂದು ಕೊಡುಗೆಯನ್ನು ಕೊಟ್ಟಿವೆ ಅನ್ನೋದನ್ನು ನೋಡೋಣ. ಹಾಗಾದರೆ ಉದಾರೀಕರಣ ಇದ್ದದ್ದು ನಮ್ಮ ದೇಶದಲ್ಲಿ ಯಾವ ಯಾವ ಹಣಕಾಸು ವಲಯದ ಸುಧಾರಣೆಯನ್ನು ಮಾಡಿದೆ ಅಂತ ನಾವೀಗ ನೋಡೋಣ. ಈಗ ಮೊದಲನೇ ಸುಧಾರಣೆ ಅಂತಂದರೆ RBI ಪಾತ್ರವನ್ನು ಕಡಿಮೆ ಮಾಡುವುದು. ಹಣಕಾಸು ವಲಯದ ಒಂದು ಹಿಡಿತ ಭಾರತ ದೇಶದಲ್ಲಿ ಯಾರ ಹತ್ರ ಇತ್ತು ಅಂತಂದರೆ, ನಮ್ಮ ದೇಶದ ಮುಖ್ಯ ಬ್ಯಾಂಕ್ ಆಗಿರ್ತಕ್ಕಂಥ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾನ ನಾವು ಬ್ಯಾಂಕುಗಳ ಬ್ಯಾಂಕು ಅಂತ ಕರಿತೀವಿ. ಅಂದರೆ ನಮ್ಮ ದೇಶದ ಎಲ್ಲ ವಾಣಿಜ್ಯ ಬ್ಯಾಂಕುಗಳು, ಸಾಮಾನ್ಯವಾಗೆಲ್ಲ ಹಣಕಾಸಿನ ಸಂಸ್ಥೆಗಳು ನಮ್ಮ ದೇಶದ ರಿಸರ್ವ್ ಬ್ಯಾಂಕಿನ ಅಧೀನದಲ್ಲಿ ಕೆಲಸ ಮಾಡಬೇಕು. ರಿಸರ್ವ್ ಬ್ಯಾಂಕಿನ ಮಾರ್ಗದರ್ಶನದಲ್ಲಿ ಕೆಲಸ ಮಾಡಬೇಕು. ಏನೇ ಮಾಡಬೇಕಾದ್ರೆ, ಸಾಲವನ್ನು ಕೊಡಬೇಕಾದ್ರೆ, ಬಡ್ಡಿ ದರವನ್ನು ನಿಗದಿ ಮಾಡಬೇಕಾದ್ರೆ, ಬ್ರ್ಯಾಂಚ್ಗಳನ್ನು ಅಂದರೆ ಶಾಖೆಗಳನ್ನು ಆರಂಭಿಸಬೇಕಾದ್ರೆ ನೋಡ್ರಿ, ಅಥವಾ ಸಿಬ್ಬಂದಿಯನ್ನು ನೇಮಕಾತಿ ಮಾಡಿಕೊಳ್ಬೇಕಾದ್ರೆ ಪ್ರತಿಯೊಂದಕ್ಕೂ ಕೂಡ ಏನು ಬೇಕು ಅಂತಂದರೆ ರಿಸರ್ವ್ ಬ್ಯಾಂಕಿನ ಅನುಮತಿ ಅಗತ್ಯ. ನೋಡಿರಿ, ರಿಸರ್ವ್ ಬ್ಯಾಂಕಿನ ಅನುಮತಿ ಅಗತ್ಯ. ರಿಸರ್ವ್ ಬ್ಯಾಂಕಿನ ಅನುಮತಿ ಇಲ್ಲದೆ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಯಾವ ಬದಲಾವಣೆಯನ್ನು ಮಾಡೋ ಹಾಗಿಲ್ಲ ಅಂತ ಇತ್ತು. ಈಗ ಈ ರೀತಿಯಾಗಿ ನಾವು ರಿಸರ್ವ್ ಬ್ಯಾಂಕಿನ ಅಡಿಯಲ್ಲಿ ಭಾಳಷ್ಟು ನಿಯಂತ್ರಣವನ್ನು ಹೊಂದಿದರೆ ನಮ್ಮ ಬ್ಯಾಂಕಿಂಗ್ ಕ್ಷೇತ್ರ ಸುಧಾರಣೆ ಆಗುವುದಿಲ್ಲ ಅಂತ ತಿಳ್ಕೊಂಡು ಈ ಹಣಕಾಸು ಕ್ಷೇತ್ರದಲ್ಲಿ ನೋಡಿ, ಹಣಕಾಸು ಕ್ಷೇತ್ರದಲ್ಲಿ ನಮ್ಮ ಬ್ಯಾಂಕಿನ ಪಾತ್ರವನ್ನು ಅವ್ರು ಏನು ಮಾಡಿದ್ದಾರೆ ಅಂತಂದರೆ ಕಡಿಮೆ ಮಾಡಿದ್ದಾರೆ. RBIನ ಪಾತ್ರವನ್ನು ಕಡಿಮೆ ಮಾಡಿದ್ದಾರೆ. ನೋಡಿ, ಹಣಕಾಸು ವಲಯದ ಸುಧಾರಣೆಯಲ್ಲಿ ಏನು ಮಾಡಿದರು ಅಂದರೆ RBIನ ಪಾತ್ರವನ್ನು ಕಡಿಮೆ ಮಾಡುವುದು. RBIನ ಪಾತ್ರವನ್ನು ಕಡಿಮೆ ಮಾಡುವುದು. ಇನ್ಮೇಲೆ ರಿಸರ್ವ್ ಬ್ಯಾಂಕಿನ ಪಾತ್ರವನ್ನು ಏನು ಮಾಡಿದರು ಅಂದರೆ ಕಡಿಮೆ ಮಾಡಿದರು. ಅಂತಂದರೆ ಮೊದಲಿನ ಹಾಗೆ ನಾವು ಏನು ಮಾಡೋ ಹಾಗಿಲ್ಲ ಅಂತಂದರೆ ರಿಸರ್ವ್ ಬ್ಯಾಂಕಿನ ಎಲ್ಲ ನಿರ್ದೇಶನಗಳನ್ನ ಪಾಲಿಸೋ ಹಾಗಿಲ್ಲ, ಅಥವಾ ಭಾಳಷ್ಟು ನಿಯಂತ್ರಣಗಳನ್ನ ರಿಸರ್ವ್ ಬ್ಯಾಂಕ್ ನಮ್ಮ ದೇಶದ ರಾಷ್ಟ್ರೀಕೃತ ಬ್ಯಾಂಕುಗಳ ಮೇಲೆ, ಹಣಕಾಸು ಸಂಸ್ಥೆಗಳ ಮೇಲೆ ಬಿಗಿಯಾದಂಥ ನಿಯಂತ್ರಣಗಳನ್ನು ಹಾಕೋ ಹಾಗಿಲ್ಲ. ಯಾಕೆಂದರೆ ಬ್ಯಾಂಕುಗಳು ತಮ್ಮ ಇಟ್ಟುಕೊಳ್ಬೇಕಾದಂಥ ಹಣವನ್ನು ಅಥವಾ ಮೊತ್ತವನ್ನು, ನಿಗದಿಪಡಿಸಿದ ಮೊತ್ತವನ್ನು, ಬಡ್ಡಿ ದರವನ್ನು, ಇವೆಲ್ಲವುಗಳಿಗೆ ಏನು ಮಾಡ್ತಿತ್ತು ಅಂತಂದರೆ ಹಣಕಾಸು ವಲಯದ ಸುಧಾರಣೆಗಳಲ್ಲಿ ಮುಖ್ಯವಾದಂಥ ಸುಧಾರಣೆ ಅಂತಂದರೆ RBIನ ಪಾತ್ರವನ್ನು ಕಡಿಮೆಗೊಳಿಸುವುದು. ಮೊದಲೇದು ಯಾವುದ್ರಿ ಅಂತಾರೆ RBIನ ಪಾತ್ರವನ್ನು ಕಡಿಮೆಗೊಳಿಸುವುದು. ಅಂದರೆ ಇನ್ಮೇಲೆ ಬ್ಯಾಂಕುಗಳು ಏನು ಮಾಡ್ಬೋದು ಅಂತಂದರೆ ಕೆಲವು ವಿಷಯಗಳಲ್ಲಿ ಬ್ಯಾಂಕು ಅಂದರೆ ವಾಣಿಜ್ಯ ಬ್ಯಾಂಕುಗಳು, ಕೆನರಾ ಬ್ಯಾಂಕ್ ಇರ್ಬೋದು, ಸ್ಟೇಟ್ ಬ್ಯಾಂಕ್ ಇರ್ಬೋದು, ಇಂಡಿಯನ್ ಬ್ಯಾಂಕ್ ಇರ್ಬೋದು, ನಮ್ಮ ಎಲ್ಲ ರಾಷ್ಟ್ರೀಕೃತ ವಾಣಿಜ್ಯಗಳು ಬ್ಯಾಂಕ್ಗಳದಾವಲ್ಲ, ಈ ಬ್ಯಾಂಕ್ಗಳು ಏನು ಮಾಡ್ಬೋದು ಅಂದಮೇಲೆ ಇನ್ಮೇಲೆ ಕೆಲವೊಂದು ಬಡ್ಡಿಗಳನ್ನು ಸಾಲಗಳ ಮೇಲಿನ ಬಡ್ಡಿ ದರವನ್ನು ಅವೇನು ಮಾಡ್ಬೋದು ಅಂದರೆ ತಾವೇ ನಿರ್ಧಾರ ಮಾಡ್ಬೋದು ಅನ್ನುವಂಥ ಸ್ವಾತಂತ್ರ್ಯವನ್ನು ಕೊಟ್ಟಿದ್ದಾರೆ. ಆನಂತರ ಶಾಖೆಗಳನ್ನು ತೆರಿಬೇಕಲ್ಲ. ಈಗ ನೋಡ್ರಿ, ಒಂದು ಬ್ಯಾಂಕಿನ ಶಾಖೆ ನಮ್ಮೂರಾಗಿರ್ತದೆ, ಇನ್ನೊಂದು ಶಾಖೆಯನ್ನು ಇನ್ನೊಂದೂರನ್ನ ತೆರಿಬೇಕು. ಶಾಖೆಯನ್ನು ತೆರಿಬೇಕಾದ್ರೆ ಈಗ ರಿಸರ್ವ್ ಬ್ಯಾಂಕಿನ ಅನುಮತಿಯ ಅಗತ್ಯವಿಲ್ಲ. ನೋಡ್ರಿ,
ರಿಸರ್ವ್ ಬ್ಯಾಂಕಿನ ಅನುಮತಿಯ ಅಗತ್ಯವಿಲ್ಲ ನೋಡಿರಿ. ಹೀಗೆ ಬ್ಯಾಂಕುಗಳು ವಿದೇಶಿ ಬ್ಯಾಂಕುಗಳ ಸ್ಥಾಪನೆಗೆ ದಾರಿ ಮಾಡಿಕೊಟ್ಟಿದೆ. ಈಗ ನಾವೇನು ಮಾಡೋದಂದರೆ ನಮ್ಮ ದೇಶದ ಬ್ಯಾಂಕುಗಳು ಅಷ್ಟೇ ಅಲ್ಲ, ನಮ್ಮ ದೇಶದಲ್ಲಿ ವಿದೇಶಿ ಬ್ಯಾಂಕುಗಳು ಕೂಡ ಏನು ಮಾಡ್ಬೋದು ಅಂತಂದರೆ ಬರ್ಬೋದು. ಬ್ಯಾಂಕುಗಳಲ್ಲಿ ಸ್ವಾತಂತ್ರ್ಯ ಹೆಚ್ಚಿಸುವುದು ನೋಡಿರಿ, ನಮ್ಮ ಬ್ಯಾಂಕುಗಳಿಗೆ ಏನು ಮಾಡಿದ್ರು ಅಂತಂದರೆ ಸ್ವಾತಂತ್ರ್ಯವನ್ನು ಹೆಚ್ಚಿಸುವುದು. ವಾಣಿಜ್ಯ ಬ್ಯಾಂಕುಗಳ ಸ್ವಾತಂತ್ರ್ಯ, ವಾಣಿಜ್ಯ ಬ್ಯಾಂಕುಗಳ ಸ್ವಾತಂತ್ರ್ಯವನ್ನು ಹೆಚ್ಚಿಸುವುದು. ನಮ್ಮ ವಾಣಿಜ್ಯ ಬ್ಯಾಂಕುಗಳ ಸ್ವಾತಂತ್ರ್ಯವನ್ನು ನಾವೇನು ಮಾಡಬೇಕ್ರಿ ಅಂದರೆ ಈಗ ಹೆಚ್ಚಿಸಬಹುದು ಅಂತ. ಅಂದರೆ ಅವುಗಳಿಗೆ ಸಾಲಗಳ ಮೇಲೆ ಬಡ್ಡಿ ದರವನ್ನು ನಿರ್ಧಾರ ಮಾಡುವಂಥದ್ದು, ಶಾಖೆಗಳನ್ನು ಆಮೇಲೆ ಹೆಚ್ಚುವಾಗ ಅದರ ಅವಶ್ಯಕತೆ ಇಲ್ಲ, ರಿಸರ್ವ್ ಬ್ಯಾಂಕಿನ ಅವಶ್ಯಕತೆ ಇಲ್ಲ. ಆಮೇಲೆ ಸಾಲವನ್ನು ಹೆಚ್ಚುವಂಥದ್ದು, ಸಾಲ ಪ್ರಮಾಣವನ್ನು ಕಡಿಮೆ ಮಾಡುವಂಥದ್ದು, ಯಾವ ಉದ್ದೇಶಗಳಿಗೆ ಎಷ್ಟು ಸಾಲವನ್ನು ಕೊಡಬೇಕು ಅನ್ನುವಂಥದ್ದು, ಇವುಗಳನ್ನು ನಾವೇನು ಮಾಡಿದ್ದೀವಿ ಅಂದರೆ ಬ್ಯಾಂಕುಗಳ ವಿವೇಚನೆಗೆ ಬಿಟ್ಟಿದ್ದೇವೆ. ಬ್ಯಾಂಕುಗಳಿಗೆ ವಿವೇಚನೆಗೆ ನಾವೇನು ಮಾಡಿದ್ದೀವಿ ಅಂತಂದರೆ ಬಿಟ್ಟಿದ್ದೇವೆ ನೋಡಿ. ಈಗ ನಮ್ಮ ವಾಣಿಜ್ಯ ಬ್ಯಾಂಕುಗಳು ಮೊದಲಿನಿಗಿಂತಲೂ ಸ್ವಾತಂತ್ರ್ಯವನ್ನು ನಾವೇನು ಮಾಡ್ತಾಯಿವೆ, ಅನುಭವಿಸ್ತಾ ಇವೆ ಅಂತ ಹೇಳ್ಬೋದು. ಮತ್ತೊಂದು ಹೇಳ್ಬೇಕ್ರಿ ಅಂತಂದರೆ ನಮ್ಮ ದೇಶದಲ್ಲಿ ವಿದೇಶಿ ಬ್ಯಾಂಕುಗಳಿಗೆ ಅನುಮತಿ ಅಂತ ಭಾರತ ದೇಶದಲ್ಲಿ ಏನು ಮಾಡಿದ್ದೀವಿ ಅಂತಂದರೆ ವಿದೇಶಿ ಬ್ಯಾಂಕುಗಳಿಗೆ ಅನುಮತಿಯನ್ನು ಕೊಟ್ಟಿದ್ದೀವಿ. ವಿದೇಶಿ ಬ್ಯಾಂಕುಗಳಿಗೆ ಅನುಮತಿ ನೋಡಿ. ವಿದೇಶಿ ಬ್ಯಾಂಕುಗಳಿಗೆ ಅನುಮತಿ ಅಂದರೆ ಭಾರತ ದೇಶದಲ್ಲಿ ಇರ್ತಕ್ಕಂಥ ಬ್ಯಾಂಕುಗಳಿಗೆ ನಮ್ಮ ದೇಶದ ಹಣಕಾಸಿನ ಬೇಡಿಕೆಯನ್ನು ಪೂರೈಸೋದಕ್ಕೆ ಕಷ್ಟ ಆಗ್ತಾಯಿತ್ತು. ಹೀಗಾಗಿ ನಾವೇನು ಮಾಡಿದ್ದೀವಿ ಅಂತಂದರೆ ಆ ಸಮಯದಲ್ಲಿ ಉದಾರೀಕರಣದ ಅಡಿಯಲ್ಲಿ ವಿದೇಶಿಯರು ಸಹಿತ, ಬೇರೆ ದೇಶದವರು, ಜಪಾನಿಯರು ಇರ್ಬೋದು, ಅಮೇರಿಕನ್ಸ್ ಇರ್ಬೋದು, ಇಂಗ್ಲೆಂಡ್ದವ್ರು ಇರ್ಬೋದು, ಆಸ್ಟ್ರೇಲಿಯನ್ಸ್ ಇರ್ಬೋದು, ಹೀಗೆ ಯಾವುದೇ ವಿದೇಶಿಯರು ಕೂಡ ಬಂದು ನಮ್ಮ ದೇಶದಲ್ಲಿ ಬ್ಯಾಂಕುಗಳನ್ನು ಸ್ಥಾಪಿಸಿ ಬ್ಯಾಂಕುಗಳಿಗೆ ನೋಡ್ರಿ ಅನುಮತಿಯನ್ನು ಕೊಟ್ಟರು. ವಿದೇಶಿಯರು ಕೂಡ ಬಂದು ಭಾರತ ದೇಶದಲ್ಲಿ ಬ್ಯಾಂಕುಗಳನ್ನು ಆರಂಭಿಸಬಹುದು ಅಂತ ಅನುಮತಿಯನ್ನು ಕೊಡಲಾಯಿತು. ಹೀಗಾಗಿ ನಮ್ಮ ದೇಶದಲ್ಲಿ ಬ್ಯಾಂಕುಗಳ ಸಂಖ್ಯೆ ಹೆಚ್ಚಾಯಿತು, ಸಾಲ ನೀಡುವ ಪ್ರಮಾಣ ಹೆಚ್ಚಾಯಿತು. ಸಾಲ ನೀಡುವ ಪ್ರಮಾಣ ಹೆಚ್ಚಾಗಿರೋದ್ರಿಂದ ನಮ್ಮ ದೇಶದ ಕೃಷಿ, ಕೈಗಾರಿಕೆ, ವ್ಯಾಪಾರ, ವಾಣಿಜ್ಯ, ಸಾರಿಗೆ ಇವುಗಳಿಗೆ ಬೇಕಾಗಿರುವಂಥ ಸಾಲ ಸೌಲಭ್ಯಗಳ ಪ್ರಮಾಣ ಹೆಚ್ಚಾಯಿತು, ಸಾಲ ದೊರೆಯುವ ಪ್ರಮಾಣ ಹೆಚ್ಚಾಯಿತು. ಹೀಗಾಗಿ ನಮ್ಮದು ಕ್ರಮೇಣವಾಗಿ ನಮ್ಮ ದೇಶದ ಕೃಷಿ, ಕೈಗಾರಿಕೆ, ವ್ಯಾಪಾರ, ವಾಣಿಜ್ಯ, ವಿದ್ಯುತ್ ಉತ್ಪಾದನೆ, ಸಾರಿಗೆ ಅಥವಾ ಇನ್ಯಾವುದೇ ಒಂದು ನಮ್ಮ ಉತ್ಪಾದನಾ ಚಟುವಟಿಕೆಗಳೇನಿವೆ ಇವುಗಳ ಅಭಿವೃದ್ಧಿಯ ಪ್ರಮಾಣ ಏನಾಗಲಿಕ್ಕೆ ಹತ್ತಿರ ಅಂದರೆ ಹೆಚ್ಚಾಗಲಿಕ್ಕೆ ಹತ್ತಿರ. ಇದರಿಂದ ನಮ್ಮ ದೇಶದ ಪ್ರಗತಿಗೆ ಚಾಲನೆ ಸಿಕ್ತು ಅಂತ ಹೇಳ್ಬೋದು ನೋಡ್ರಿ. ಈ ಉದಾರೀಕರಣದ ಅಡಿಯಲ್ಲಿ ವಿದೇಶಿ ಬ್ಯಾಂಕುಗಳಿಗೆ ನಾವೇನು ಕೊಟ್ಟಿದ್ದೇವೆ ಅಂದರೆ ಅನುಮತಿಯನ್ನು ಕೊಟ್ಟಿದ್ದೇವೆ. ಅನುಮತಿ ಕೊಟ್ಟಿರೋದ್ರಿಂದ ವಿದೇಶಿ ಬ್ಯಾಂಕುಗಳು ಬಂದವು, ನಮ್ಮ ದೇಶದ ಸಾಲ ಸೌಲಭ್ಯ ಹೆಚ್ಚಾಯಿತು. ನಮ್ಮ ದೇಶದ ಕೃಷಿಯಲ್ಲಿರ್ತಕ್ಕಂಥವ್ರಿಗೆ, ಕೈಗಾರಿಕೆ ಆರಂಭ ಮಾಡ್ತಕ್ಕಂಥವ್ರಿಗೆ, ವ್ಯಾಪಾರ ವಾಣಿಜ್ಯಗಳಿರ್ತಕ್ಕಂಥವರಿಗೆ ಸಾಲದ ಪ್ರಮಾಣ ಹೆಚ್ಚಾಗಿ ಸಿಗುವಂಥ ಒಂದು ಅವಕಾಶ ಸಿಕ್ತು. ಆಮೇಲೆ ಬ್ಯಾಂಕುಗಳಲ್ಲಿ ವಿದೇಶಿ ಹೂಡಿಕೆ ಮಿತಿ 50% ಹೆಚ್ಚಿಸಲಾಯಿತು ನೋಡ್ರಿ. ಮೂರನೇದು, ವಿದೇಶಿ ಹೂಡಿಕೆಯನ್ನು ಬ್ಯಾಂಕುಗಳಲ್ಲಿ 50% ಹೆಚ್ಚಿಸಲಾಯಿತು. ಅಂದರೆ ನಮ್ಮ ದೇಶದ ಬ್ಯಾಂಕುಗಳಲ್ಲಿ ವಿದೇಶಿ ಬಂಡವಾಳವನ್ನು, ವಿದೇಶಿ ಹೂಡಿಕೆಯನ್ನು ಬ್ಯಾಂಕುಗಳು ಎಷ್ಟಕ್ಕೆ ಹೆಚ್ಚಲಾಯಿತು? 50% ಹೆಚ್ಚಿಸಲಾಯಿತು. ಅಂದರೆ ನಮ್ಮ ದೇಶದಲ್ಲಿ ಬ್ಯಾಂಕುಗಳಿರ್ತಕ್ಕಂಥ ಒಂದು ಬಂಡವಾಳದ ಪ್ರಮಾಣವನ್ನು, ಅದಕ್ಕೆ 50% ಬಂಡವಾಳವನ್ನು ನೀವು ಎಲ್ಲಿಂದ ತೊಗೋಬೋದು ಅಂತಾಯಿತು? ವಿದೇಶಿಯರಿಂದ ತೊಗೋಬೋದು. ಈಗ ನಮ್ಮದು ಬ್ಯಾಂಕ್ ಇದೆ, ನಮ್ಮ ಬ್ಯಾಂಕ್ನಲ್ಲಿ ಈಗ 1000 ಕೋಟಿ ಇದೆ ಅಂತ ಇಟ್ಕೊಳ್ಳೋಣ ಉದಾಹರಣೆಗೆ. ಇನ್ನೂ 1,000 ಕೋಟಿಯನ್ನು ನಾವೇನು ಮಾಡ್ಬೋದು? ಹೊರದೇಶದಿಂದ ತೊಗೋಬೋದು. ನಮ್ಮ ಬ್ಯಾಂಕಿನ ಸಾಲ ಕೊಡುವಂಥ ಶಕ್ತಿಯನ್ನು ಹೆಚ್ಚಿಸ್ಕೋಬೋದು. ಅದಕ್ಕೆ ವಿದೇಶಿ ಹೂಡಿಕೆಯನ್ನು ಬ್ಯಾಂಕುಗಳಲ್ಲಿ ನಾವೇನು ಮಾಡಿದ್ದೀವಿ ಅಂದರೆ 50% ಹೆಚ್ಚಿಸಲಾಯಿತು. ಅಂದರೆ 50% ಬಂಡವಾಳವನ್ನು, ಹಣವನ್ನು
ಫಂಡನ್ನು ನಾವು ಯಾರಿಂದ ತೊಗೋಬೋದು ಅಂದರೆ ದೇಶದಿಂದ ತೊಗೋಬೋದು. ಇದರಿಂದ ಬ್ಯಾಂಕುಗಳಲ್ಲಿ ಹಣಕಾಸಿನ ಪ್ರಮಾಣ ಹೆಚ್ಚಾಯಿತು, ಸಾಲ ನೀಡುವ ಸಾಮರ್ಥ್ಯ ಹೆಚ್ಚಾಯಿತು, ಇದರಿಂದ ಸಾಲ ಪೂರೈಕೆಯೂ ಹೆಚ್ಚಾಗ್ತಾ ಇತ್ತು. ಇದರಿಂದ ಸಾಲ ಪಡೆಯುವ ಪ್ರಮಾಣ ಹೆಚ್ಚಾಗಿ ನಮ್ಮ ಉತ್ಪಾದನಾ ಚಟುವಟಿಕೆಗಳು ಮೊದಲಿಗಿಂತಲೂ ಇವತ್ತೇನಾದ್ರು ಅಂತಂದರೆ ಹೆಚ್ಚಳತೆಯನ್ನು ಕಂಡಿವೆ. ನೋಡ್ರಿ, ಕೆಲವೊಂದು ಷರತ್ತುಗಳನ್ನ ಈಡೇರಿಸುವಂಥ ಬ್ಯಾಂಕಿಗೆ ಶಾಖೆಗಳನ್ನು ತೆರೆಯುವ ಅನುಮತಿಯನ್ನು ಕೊಡಲಾಯಿತು. ರಿಸರ್ವ್ ಬ್ಯಾಂಕ್ ಕೆಲವೊಂದು ಷರತ್ತುಗಳನ್ನು ಹಾಕ್ತಾಯಿತ್ತು. ಕೆಲವೊಂದು ಷರತ್ತುಗಳನ್ನು ಯಾವ ಬ್ಯಾಂಕ್ ಈಡೇರಿಸೋದನೋ ಅದಕ್ಕೆ ಹೊಸದಾದಂಥ ಶಾಖೆಯನ್ನು ತೆರೀಲಿಕ್ಕೆ ಅನುಮತಿಯನ್ನು ಕೊಡ್ತಾಯಿದ್ರು. ಈಗ ನೋಡ್ರಿ ಷರತ್ತು ಈಡೇರಿಸುವಂಥ ಬ್ಯಾಂಕಿಗೆ ಷರತ್ತು ಈಡೇರಿಸುವ ಬ್ಯಾಂಕಿಗೆ ಶಾಖೆ ತೆರೆಯಲು ಅನುಮತಿ. ನೋಡಿ, ಶಾಖೆ ತೆರೆಯಲು ಅನುಮತಿ. ಕೆಲವು ರಿಸರ್ವ್ ಬ್ಯಾಂಕ್ ಏನು ಮಾಡ್ತಿತ್ತು ಅಂದರೆ ಕೆಲವು ಷರತ್ತುಗಳನ್ನು ಹಾಕ್ತಾಯಿತ್ತು. ಆ ಷರತ್ತುಗಳನ್ನು ಯಾವ ಬ್ಯಾಂಕ್ ಈಡೇರಿಸ್ತದಲ್ಲ ಅಂಥ ಬ್ಯಾಂಕ್ ಏನು ಮಾಡ್ಬೋದು ಅಂತಂದರೆ ನೋಡಿರಿ, ಹೊಸ ಹೊಸ ಶಾಖೆಗಳನ್ನು ಹೊಸ ಪ್ರದೇಶಗಳಲ್ಲಿ ತೆರೆದು ಅಲ್ಲಿ ಜನರಿಗೆ ಸೇವೆಯನ್ನು ಕೊಡ್ಬೋದು, ಅಲ್ಲಿ ಸಾಲ ಪೂರೈಕೆಯನ್ನು ಹೆಚ್ಚಿಸಿ ಅಲ್ಲಿ ಉತ್ಪಾದನೆಯನ್ನು ಮಾಡ್ಬೋದು ಮತ್ತು ಉದ್ಯೋಗವನ್ನು ಹೆಚ್ಚಿಸ್ಬೋದು, ಜೊತೆಗೆ ಆದಾಯವನ್ನು ಕೂಡ ಹೆಚ್ಚಿಸಿಕೊಳ್ಳಲಿಕ್ಕೆ ಅನುಕೂಲ ಆಯಿತು. ಅದಕ್ಕಾಗಿ ಷರತ್ತುಗಳನ್ನು ಈಡೇರಿಸುವಂಥ ಬ್ಯಾಂಕಿಗೆ ಶಾಖೆ ತೆರೆಯಲು ಏನು ಮಾಡಿದರು ಅಂದರೆ ಅನುಮತಿಯನ್ನು ಕೊಟ್ಟಿದ್ದಾರೆ. ಆನಂತರ ಶಾಖೆಗಳ ವಿಸ್ತರಣೆಯನ್ನು ಬ್ಯಾಂಕುಗಳ ವಿವೇಚನೆಗೆ ಬಿಡಲಾಯಿತು. 5ನೇ ಷರತ್ತು ಏನಂದರೆ 5ನೇ ಪಾಯಿಂಟ್ ಏನಪ್ಪ ಅಂತಂದರೆ ಬ್ಯಾಂಕುಗಳು ಶಾಖೆಯನ್ನು ತೆರೆಯುವಂಥ ಒಂದು ವಿವೇಚನೆಯನ್ನು ಮೊದಲೇನು ಮಾಡ್ತಿದ್ರು ಅಂತಂದರೆ ರಿಸರ್ವ್ ಬ್ಯಾಂಕ್ನವ್ರು ನಿರ್ಧಾರ ಮಾಡ್ತಾಯಿದ್ರು. ಎಲ್ಲಿ ಶಾಖೆಯನ್ನು ತೆರಿಬೇಕು, ಯಾವಾಗ ಶಾಖೆಯನ್ನು ತೆರಿಬೇಕು, ಎಷ್ಟು ಶಾಖೆಗಳನ್ನು ತೆರಿಬೇಕು ಅಂತ ರಿಸರ್ವ್ ಬ್ಯಾಂಕಿನ ಅನುಮತಿಯನ್ನು ಪಡೆದು ಶಾಖೆಗಳನ್ನು ನಾವು ತೆರಿಬೇಕಾಗ್ತಾಯಿತ್ತು ಬ್ಯಾಂಕಿನವರು. ಈಗ ಉದಾರೀಕರಣದ ಅಡಿಯಲ್ಲಿ ಎಲ್ಲಿ ಶಾಖೆಗಳನ್ನು ತೆರಿಬೇಕು, ಎಲ್ಲೆಲ್ಲಿ ಎಷ್ಟು ಶಾಖೆಗಳನ್ನ ಆರಂಭಿಸಬೇಕು ಅನ್ನುವಂಥ ವಿವೇಚನೆಯನ್ನು ಸ್ವತಂತ್ರವಾಗಿ ನಾವು ಯಾರಿಗೆ ಬಿಟ್ಟಿವಿ ಅಂತಂದರೆ ನಮ್ಮ ದೇಶದ ವಾಣಿಜ್ಯ ಬ್ಯಾಂಕುಗಳಿಗೆ ಬಿಟ್ಟಿದ್ದೇವೆ. ಹೀಗಾಗಿ ವಾಣಿಜ್ಯ ಬ್ಯಾಂಕುಗಳು ಇವತ್ತು ಏನು ಮಾಡಿವೆ ಅಂತಂದರೆ ತಮಗೆ ಎಲ್ಲಿ ಸರಿ ಅನ್ನಿಸ್ತದ, ಎಲ್ಲಿ ಬ್ಯಾಂಕಿನ ಶಾಖೆಗಳ ಅವಶ್ಯಕತೆ ಇದೆ ಅಂಥ ಪ್ರದೇಶಗಳನ್ನ ಗುರುತಿಸಿ ಅಲ್ಲಿ ನಮ್ಮ ಬ್ಯಾಂಕಿನ ತಜ್ಞರು, ಬ್ಯಾಂಕ್ ಅಧಿಕಾರಿಗಳು ಶಾಖೆಗಳನ್ನು ತೆರೆದಿದ್ದಾರೆ. ಇದರಿಂದಾಗಿ ಹೊಸ ಪ್ರದೇಶದಲ್ಲಿ ಬ್ಯಾಂಕುಗಳ ಶಾಖಾ ವಿಸ್ತರಣೆ ಮೊದಲಿಗಿಂತಲೂ ಇವತ್ತೇನಾಗಿದೆ ಅಂದರೆ ಹೆಚ್ಚಾಗಿ ಹೊಸ ಪ್ರದೇಶಗಳು, ಗ್ರಾಮೀಣ ಪ್ರದೇಶದಲ್ಲೂ ಸಹಿತ ಇವತ್ತು ಬ್ಯಾಂಕಿನ ಶಾಖೆಗಳು ಬಂದಿವೆ. ಅತ್ಯಂತ ಸಣ್ಣ ಹಳ್ಳಿಗಳಲ್ಲಿ ಕೂಡ ಇವತ್ತು ನೋಡಿರಿ ನಮ್ಮ ಕೆನರಾ ಬ್ಯಾಂಕ್ ಶಾಖೆ ಬರ್ತಾಯಿವೆ, ಸಿಂಡಿಕೇಟ್ ಬ್ಯಾಂಕ್ ಶಾಖೆ ಬರ್ತಾಯಿವೆ, ನೋಡಿ ಇಂಡಿಯನ್ ಬ್ಯಾಂಕ್ ಶಾಖೆ ಬರ್ತಾಯಿವೆ. ನೋಡಿ ಎಂಥ ನಮ್ಮ ಒಳ್ಳೆಯ ರಾಷ್ಟ್ರೀಕೃತ ಬ್ಯಾಂಕುಗಳು ತಮ್ಮ ಶಾಖೆಗಳನ್ನು ಹಳ್ಳಿಗಳಲ್ಲಿ ವಿಸ್ತರಿಸಿ ಹಳ್ಳಿಗರ ಉಳಿತಾಯವನ್ನು, ಹಳ್ಳಿಗರಿಗೆ ಸಾಲ ಸೌಲಭ್ಯವನ್ನು, ಗ್ರಾಮೀಣ ಪ್ರದೇಶದ ಜನರಿಗೆ ಅನುಕೂಲತೆಯನ್ನು ಮಾಡಿಕೊಟ್ಟು ಅವರ ಅಭಿವೃದ್ಧಿಗೆ, ಅವರ ಆದಾಯ ಹೆಚ್ಚಳಕ್ಕೆ, ಅವರ ಉದ್ಯೋಗಕ್ಕೆ ಇವತ್ತು ನಮ್ಮ ಶಾಖೆಗಳು ಏನಾಗಿವೆ ಅಂತಂದರೆ ನೆರವಾಗ್ತಾ ಇದೆ. ಹೀಗೆ ಇಂತಹ ಈ ಹಣಕಾಸು ವಲಯದ ಸುಧಾರಣೆಗಳಲ್ಲಿ ನಾವೇನು ಮಾಡಿವಿ ಅಂತಂದರೆ ಈ ಉದಾರೀಕರಣದ ಅಡಿಯಲ್ಲಿ ಭಾಳ ಅದ್ಭುತವಾಗಿರತಕ್ಕಂಥ ಸುಧಾರಣೆಗಳನ್ನು ನಾವು ಮಾಡಿದ್ದೇವೆ. ಎಂತೆಂಥ ಸುಧಾರಣೆಗಳು ನೋಡಿರಿ. RBIನ ಪಾತ್ರವನ್ನು ಕಡಿಮೆ ಮಾಡಿದರು. ಯಾಕೆಂದರೆ RBI ಇದ್ದದ್ದು ತುಂಬ ಹಿಡಿತಲಿಟ್ಕೊಂಡ್ಬಿಟ್ಟಿತ್ತು. ಯಾಕೆಂದರೆ ಅದು ಬ್ಯಾಂಕುಗಳ ಬ್ಯಾಂಕು, ಎಲ್ಲ ಬ್ಯಾಂಕುಗಳು ಇವತ್ತಿಗೂ ಕೂಡ ನಾವು ಬ್ಯಾಂಕಿನ ಆಧೀನದಲ್ಲೇ ಇರಬೇಕು, ಬ್ಯಾಂಕಿಂಗ್ ಕ್ಷೇತ್ರ ಅದರ ಆಧೀನದಲ್ಲೇ ಎಲ್ಲ ಬ್ಯಾಂಕುಗಳು ಇರಬೇಕು ಅಂತ. ಆದರೆ ಮೊದಲಿಗಿಂತಲೂ ಇವತ್ತು ನಮ್ಮ ದೇಶದ ವಾಣಿಜ್ಯ ಬ್ಯಾಂಕುಗಳು ಒಳ್ಳೆಯ ಸ್ವಾತಂತ್ರ್ಯವನ್ನು ಹೊಂದಿವೆ. ಬ್ಯಾಂಕುಗಳಿಗೆ ಸ್ವಾತಂತ್ರ್ಯವನ್ನು ಕೊಡುವುದು, ನಮ್ಮ ವಾಣಿಜ್ಯ ಬ್ಯಾಂಕುಗಳಿಗೆ ಮೊದಲಿಗಿಂತಲೂ ಹೆಚ್ಚಿನ ಸ್ವಾತಂತ್ರ್ಯವನ್ನು ಕೊಡಲಾಗಿದೆ ನೋಡಿರಿ. ಯಾಕೆಂದರೆ ಉದಾರೀಕರಣ ಕೊಡಲಾಗಿದೆ. ಆಮೇಲೆ ವಿದೇಶಿ ಬ್ಯಾಂಕುಗಳಿಗೆ ಅನುಮತಿ. ನಮ್ಮ ದೇಶದಲ್ಲಿ ಇವತ್ತು ವಿದೇಶಿಯರು ಬಂದು ಕೂಡ ಬ್ಯಾಂಕ್ಗಳನ್ನ ಆರಂಭಿಸ್ಬೋದು. ವಿದೇಶಿಯರು ಬಂದು ಬ್ಯಾಂಕ್ಗಳನ್ನ ಆರಂಭಿಸಿ ನಮ್ಮ ದೇಶದ ಜನರಿಗೆ ಬ್ಯಾಂಕಿಂಗ್ ಸೇವೆಯನ್ನು ಕೊಡ್ಬೋದು ಅನ್ನುವಂಥ ಅನುಮತಿಯನ್ನು ಕೊಟ್ಟಿದ್ದಾರೆ. ಈಗ ನಮ್ಮ ದೇಶದಲ್ಲಿ ನೂರಾರು ವಿದೇಶಿ ಬ್ಯಾಂಕುಗಳು ಬಂದಿವೆ. ವಿದೇಶಿ ಬ್ಯಾಂಕುಗಳು ಬಂದು ನಮ್ಮ ದೇಶದ ಜನರಿಗೆ, ನಮ್ಮ ದೇಶದ ಕೈಗಾರಿಕೆಗಳಿಗೆ, ಕೃಷಿ ಕೈಗಾರಿಕೆ, ನಮ್ಮ ದೇಶದ ವ್ಯಾಪಾರ ವಾಣಿಜ್ಯಗಳಿಗೆ ಒಳ್ಳೆಯ ಸಾಲ ಸೌಲಭ್ಯಗಳನ್ನು ಕೊಡ್ತವೆ. ವಿದೇಶಿ ಬ್ಯಾಂಕುಗಳು ಇವತ್ತು ನಮ್ಮ ದೇಶದಲ್ಲಿ ಬಂದಿವೆ.
ಆಮೇಲೆ ನಮ್ಮ ಬ್ಯಾಂಕುಗಳಲ್ಲಿ ವಿದೇಶಿ ಹೂಡಿಕೆಯನ್ನು ಶೇಕಡ 50ರಷ್ಟು ಏನು ಮಾಡಿದ್ದೀವಿ ಅಂತಂದರೆ ಹೆಚ್ಚಿದೆ. ಶೇಕಡ 50ರಷ್ಟು ನಾವು ಹೆಚ್ಚಿರೋದರಿಂದ ನಮ್ಮ ಬಂಡವಾಳ ಇವತ್ತು ಏನಾಗಿದೆ ಹೇಳಿ, ಬ್ಯಾಂಕುಗಳಲ್ಲಿ ಹಣದ ಪ್ರಮಾಣ ಹೆಚ್ಚಾಗಿದೆ, ಬಂಡವಾಳ ಹೆಚ್ಚಾಗಿದೆ, ಸಾಲ ಕೊಡುವ ಸಾಮರ್ಥ್ಯ ಹೆಚ್ಚಾಗಿದೆ. ಇದರಿಂದಾಗಿ ಅಧಿಕ ಸಾಲವನ್ನು ತೊಗೊಂಡು ನಮ್ಮ ದೇಶದ ಕೃಷಿ, ಕೈಗಾರಿಕೆ, ಉತ್ಪಾದನಾ ಚಟುವಟಿಕೆಗಳನ್ನು ಆರಂಭಿಸಿ ನಮ್ಮ ದೇಶದ ಉತ್ಪಾದನೆ ಮತ್ತು ಉದ್ಯೋಗದ ಮಟ್ಟವನ್ನು ನಾವೇನು ಮಾಡಿದ್ದೇವೆ ಅಂದರೆ ಹೆಚ್ಚಿದ್ದೇವೆ. ಆಮೇಲೆ ಜೊತೆಗೆ ಕೆಲವು ಷರತ್ತುಗಳು ಈಡೇರಿಸುವಂಥ ಬ್ಯಾಂಕುಗಳಿಗೆ ನೀವು ಶಾಖೆಗಳನ್ನು ತೆರೆಯೋದಕ್ಕೆ ನಿಮಗೆ ಅನುಮತಿಯನ್ನು ಕೊಡಲಾಗಿದೆ. ಆಮೇಲೆ ಶಾಖೆಗಳನ್ನು ತೆರೆಯೋದಕ್ಕೆ ನಮ್ಮ ದೇಶದ ಬ್ಯಾಂಕುಗಳಿಗೆ ಆ ಶಾಖೆ ತೆರೆಯುವಂಥ ವಿವೇಚನೆಯನ್ನೇ ಸಂಪೂರ್ಣವಾಗಿ ಬ್ಯಾಂಕುಗಳಿಗೆ ಬಿಟ್ಟುಕೊಟ್ಟಿದ್ದೀವಿ. ಸಂಪೂರ್ಣವಾಗಿ ನಾವೇನು ಮಾಡಿದ್ದೀವಿ ಅಂದರೆ ಬ್ಯಾಂಕುಗಳಿಗೆ ಬಿಟ್ಟುಕೊಟ್ಟಿದ್ದೀವಿ. ಇದರಿಂದಾಗಿ ನಮ್ಮ ದೇಶದಲ್ಲಿ ಇವತ್ತು ಬ್ಯಾಂಕಿಂಗ್ ಕ್ಷೇತ್ರ ಬಲಾಢ್ಯವಾಗಿ ಬೆಳೆದು ನಮ್ಮ ದೇಶದ ಕೃಷಿ, ಕೈಗಾರಿಕೆ, ವ್ಯಾಪಾರ, ವಾಣಿಜ್ಯ, ಸಾರಿಗೆ, ಸಂಪರ್ಕ, ಆಮೇಲೆ ಇನ್ನಿತರ ಎಲ್ಲ ಉತ್ಪಾದನಾ ಚಟುವಟಿಕೆಗಳಿಗೆ ಸಾಲ ಸೌಲಭ್ಯಗಳು ಅಧಿಕ ಪ್ರಮಾಣದಲ್ಲಿ ದೊರೀತಾ ಇರೋದರಿಂದ ಇವತ್ತು ನಮ್ಮ ದೇಶದ ಸರ್ವಾಂಗೀಣ ಆರ್ಥಿಕ ಪ್ರಗತಿಯನ್ನು ಪಡೆಯೋದಕ್ಕೆ ಇದೊಂದು ಅಮೂಲ್ಯವಾದಂಥ ಸಮಯವಾಗಿ ಪರಿಣಮಿಸಿದೆ. ಕಾರಣ ಅಂತಂದರೆ ಉದಾರೀಕರಣ. ನೋಡಿರಿ, ಉದಾರೀಕರಣದಿಂದಾಗಿ ನಮ್ಮ ದೇಶದ ಬ್ಯಾಂಕಿಂಗ್ ಕ್ಷೇತ್ರ ಅದ್ಭುತವಾದಂಥ ಸುಧಾರಣೆಯನ್ನು ಕಂಡಿದೆ ಅಂತ ಹೇಳ್ಬೋದು. ಹೀಗೆ ಈ ಬ್ಯಾಂಕಿಂಗ್ ಸುಧಾರಣೆಗಳು ನಮ್ಮ ದೇಶದ ಆರ್ಥಿಕ ಅಭಿವೃದ್ಧಿಗೆ ಪೂರಕವಾಗಿವೆ. ನಮ್ಮ ದೇಶದ ಜನರಿಗೆ ಉದ್ಯೋಗವನ್ನು ನೀಡಿವೆ. ನಮ್ಮ ದೇಶ ಮೊದಲಿಗಿಂತಲೂ ಬಹಳ ವೇಗದಲ್ಲಿ ಆರ್ಥಿಕ ಅಭಿವೃದ್ಧಿಯನ್ನು ಕಂಡುಕೊಳ್ತಾ ಇದೆ. ನಮ್ಮ ದೇಶದ GDPಯನ್ನು ಹೆಚ್ಚಿಸಿಕೊಳ್ತಾ ಇದೆ. ಇದು ನಮ್ಮ ದೇಶಕ್ಕೆ ಅತ್ಯಂತ ಒಳ್ಳೆಯದಾಗಿದೆ. ಉದಾರೀಕರಣದಿಂದ ನಮ್ಮ ದೇಶಕ್ಕೆ ಅತ್ಯಂತ ಒಳ್ಳೆಯದಾಗಿದೆ ಅಂತ ಹೇಳ್ಬೋದು. ವಿದ್ಯಾರ್ಥಿಗಳೇ ಇವತ್ತು ಈ ತರಗತಿಗೆ ನಾವೀಗ ವಿರಾಮ ಹೇಳೋಣ. ಮತ್ತು